ಶಬರಿಮಲೆ ಹತ್ತಿ ಬರುವ ಆಶೆ 10ನೇ ದಿವಸ ಇಂದಿನ ಮಹಾ ಅನ್ನದಾನ ಕಾರ್ಯಕ್ರಮವನ್ನು ಶ್ರೀ ದೊಡ್ಡಯ್ಯ ಮತ್ತು ಅವರ ಕುಟುಂಬದ ವತಿಯಿಂದ ಆಯೋಜಿಸಲಾಗಿದೆ. 25 ಇಯರ್ಸಿಂದ ನಮ್ಮ ತಂದೆಯವರು ನಮ್ಮ ಕುಟುಂಬದವರೆಲ್ಲ ಮಾಡ್ಕೊಂಡು ಬರ್ತವ್ರೆ. ಅವರಿಗೆ ಅವರ ಕುಟುಂಬದವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಭಗವಂತ ಕೊಟ್ಟು ಇದೇ ರೀತಿ ಕಾಪಾಡಲಿ ಅಂತ. ತುಂಬ ಬದಲಾವಣೆ ಆಗಿದೆ, ಎಲ್ಲ ರೀತಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ದಕ್ಷಿಣ ಭಾರತದ ಅತ್ಯಂತ ಪವಿತ್ರವಾದಂಥ ಯಾತ್ರಾ ಸ್ಥಳ, ಹಾಗೆಯೇ ಕಠಿಣವಾದಂಥ ವ್ರತಗಳನ್ನು ಆಚರಿಸಿ ಕಲ್ಲು ಮುಳ್ಳಿನ ನಡುವೆ ದಟ್ಟ ಕಾನನದಲ್ಲಿ ನೆಲೆಸಿರುವಂತ ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರತಿ ವರ್ಷ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಶಬರಿಮಲೆಗೆ ತೆರಳುತ್ತಾರೆ. ಅತ್ಯಂತ ಕಠಿಣವಾದಂಥ ವ್ರತಗಳನ್ನ ಅಂದ್ರೆ ಸೂರ್ಯೋದಯಕ್ಕೂ ಮುನ್ನ ತಣ್ಣೀರಿನ ಸ್ನಾನ, ಸೂರ್ಯಾಸ್ತದ ನಂತರ ತಣ್ಣೀರಿನ ಸ್ನಾನ ಮಾಡಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾರೆ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ನಿಷ್ಠಾವಂತ ಭಕ್ತಾದಿಗಳು, ಮಾಲಾಧಾರಿ ಭಕ್ತಾದಿಗಳು. ಅಂತೆಯೇ ಆನೇಕಲ್ ತಾಲೂಕಿನ ಶಬರಿಮಲೆ ಅಂತಲೇ ಖ್ಯಾತಿ ಗಳಿಸಿರುವಂತಹ ಉಸ್ಕೂರಿಗೆ ಸಮೀಪವಿರುವಂತಹ ಶ್ರೀ ಧರ್ಮ ಶಾಸ್ತಾಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲವು ಕಳೆದ 25 ವರ್ಷಗಳಿಂದ ಇಲ್ಲಿ ಯಾವಾಗ ಶಬರಿಮಲೆಯಲ್ಲಿ ಮಕರ ವಿಳಕ್ಕು ಮಹಾಮಂಡಲ ಪೂಜೆ ಆರಂಭವಾಗುತ್ತೋ ಆಗ ಇಲ್ಲಿಯೂ ಕೂಡ ಮಂಡಲ ಪೂಜೆ ಆರಂಭವಾಗುತ್ತೆ. ನಿತ್ಯವೂ ಅನ್ನದಾಸೋಹ ನಡೆಯುತ್ತದೆ. ಸುತ್ತಮುತ್ತಲು ನೆಲೆಸಿರುವಂತಹ ಭಕ್ತಾದಿಗಳು ಸ್ವಯಂ ಪ್ರೇರಿತರಾಗಿ ಬಂದು ಇಲ್ಲಿ ಅಯ್ಯಪ್ಪ ಸ್ವಾಮಿ ಅನ್ನದಾಸೋಹ ಅಥವಾ ಮಹಾ ಅನ್ನದಾನಂನಲ್ಲಿ ಪಾಲ್ಗೊಳ್ತಾರೆ. ಇದು ಕಳೆದ 25 ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಇಂದು 10ನೇ ದಿನವಾದಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನದಲ್ಲಿ ಶಾಂತಿಪುರದ ದೊಡ್ಡಯ್ಯ ಕುಟುಂಬದಿಂದ ಈ ಒಂದು ಮಹಾ ಅನ್ನದಾನ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಶಬರಿಮಲೆಯ ಮಾಲಾಧಾರಿ ಸ್ವಾಮೀಜಿಗಳು ವಿಶೇಷವಾದಂತಹ ಪೂಜೆಯಲ್ಲಿ ಭಾಗವಹಿಸಿದ್ದರು ಹಾಗೂ ಈ ಒಂದು ಮಹಾ ಅನ್ನದಾನಂನ ಪ್ರಸಾದವನ್ನ ಸ್ವೀಕರಿಸಿದರು. ಮೂಲ ಗಣಪತಿ ಭಗವಾನಿಯೈ வெற்றி வடிவேலன் தம்பியே சத்குருநாதனே குருவாய் குருவி சாஸ்தாவே கன்னிமூல கணபதி பகவானியே அன்னதான பிரபுவே ஓம் சுவாமியே மாதாவே ஓம் சுவாமியே ஓம் சுவாமியே. ಹಾಗೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಧರ್ಮ ಶಾಸ್ತಾಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಹಾಗೆ ಈ ಒಂದು ಧರ್ಮ ಶಾಸ್ತಾಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲವನ್ನ ಶ್ರೀ ಸರಸ್ವತೀನಂದ ಫೌಂಡೇಶನ್ ಶಾಂತಾನಂದ ಸ್ವಾಮೀಜಿಗಳು ನಿರ್ಮಾಣ ಮಾಡಿ ಕಳೆದ 25 ವರ್ಷಗಳಿಂದಲೂ ಕೂಡ ನಿರಂತರವಾದಂತಹ ಮಹಾಮಂಡಲ ಪೂಜೆಯ ಸಂದರ್ಭದಲ್ಲಿ ಅನ್ನದಾಸೋಹ ನಡೆಯುತ್ತದೆ. ಈಗಲೂ ಕೂಡ ಆ ಒಂದು ಅನ್ನದಾಸೋಹ ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ದೊಡ್ಡಯ್ಯ ಕುಟುಂಬದ ಸದಸ್ಯರು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಈ ಒಂದು ಮಹಾ ಅನ್ನದಾನ ಬಗ್ಗೆ ತಮ್ಮ ಸಂತಸವನ್ನ, ತೃಪ್ತಿಯನ್ನ ವ್ಯಕ್ತಪಡಿಸಿದರು. ಸದಾ ಪೂರ್ಣೇ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಓಂ ಶ್ರೀ ಅನ್ನಪೂರ್ಣಾಯೈ ನಮಃ.
ಅನ್ನದಾನ ಸಂಕಲ್ಪ ಮಾಡ್ತಾಯಿದ್ದೀವಿ. ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಿಂದ ಭಾಗವಹಿಸುತ್ತಿದ್ದಾರೆ. ಹಾಗೂ 25 ಇಯರ್ಸಿಂದ ನಮ್ಮ ತಂದೆಯವರು ನಮ್ಮ ಕುಟುಂಬದವರೆಲ್ಲ ಮಾಡ್ಕೊಂಡು ಬರ್ತವ್ರೆ. ನಾವು ನಮ್ಮ ಜನ್ರೇಷನ್ನು ನಾವು ಫಾಲೋ ಅಪ್ ಮಾಡಿಕೊಂಡು ಈ ಸೇವೆಯನ್ನು ಕಂಟಿನ್ಯೂ ಮಾಡ್ತೀವಿ. ತುಂಬ ಬದಲಾವಣೆ ಆಗಿದೆ. ಎಲ್ಲ ರೀತಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಸ್ವಾಮಿಯೇ ಶರಣಮಯ್ಯಪ್ಪ, ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣ. ಎಲ್ಲರೂ ಪ್ರಸಾದ ಮತ್ತೆ ನೀವು ದೇವರಿಗೆ ತಿನ್ನಿಸ್ಬೇಕು ಅಂತ ನಿಮ್ಮ ಎಲೆಯಲ್ಲಿ ಸಪ್ರೇಟ್ ಆಗಿ ಬ್ಯಾಲೆನ್ಸ್ ಇಡಬೇಕು. ಒಂದು ಲೈನ್ ಎದಬೇಕು ಗ್ಲಾಸ್. 60 ದಿವಸಗಳ ಈ ಮಂಡಲ ಪೂಜೆ ಮಹೋತ್ಸವ ಮತ್ತು ಅನ್ನದಾನ ಕಾರ್ಯಕ್ರಮ ಇವತ್ತು 10ನೇ ದಿವಸ. ಇಂದಿನ ಮಹಾ ಅನ್ನದಾನ ಕಾರ್ಯಕ್ರಮವನ್ನು ಶ್ರೀ ದೊಡ್ಡಯ್ಯ ಮತ್ತು ಅವರ ಕುಟುಂಬದ ವತಿಯಿಂದ ಆಯೋಜಿಸಲಾಗಿದೆ. ಸುಮಾರು 25 ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷ ಬಿಡದೆ ಅವರ ಕುಟುಂಬದ ವತಿಯಿಂದ ಒಂದು ದಿವಸ ಅನ್ನದಾನ ಕಾರ್ಯಕ್ರಮ ಪ್ರತಿ ವರ್ಷ ಇದ್ದೇ ಇರುತ್ತೆ. ನಮ್ಮ ಶಾಂತಿಪುರದವರು ಅವರಿಗೆ ಅವರ ಕುಟುಂಬದವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಭಗವಂತ ಕೊಟ್ಟು ಇದೇ ರೀತಿ ಕಾಪಾಡಲಿ ಅಂತ ಅಯ್ಯಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನೀವು ಕೂಡ ಈ ಮಹಾ ಅನ್ನದಾನದಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ಮೇಲೆ ನೀಡಿರುವಂತ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಮಹಾ ಅನ್ನದಾನಂನಲ್ಲಿ ಪಾಲ್ಗೊಳ್ಳಬಹುದು. ಅನ್ನದಾನಿಗಳು ಕೂಡ ಆಗಬಹುದು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.